ಹೆಂಗಸರು 40 ವರ್ಷ ದಾಟಿದ ಮೇಲೆ ವಿಶೇಷವಾಗಿ ಮೆನೋಪಾಸ್ ಆಜುಬಾಜು ವೇಟ್ ಗೇನ್ ಆಗೋದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ಈಸ್ ಪ್ರೂವನ್ ಆಲ್ಸೋ. ಇದಕ್ಕೆ ಹಾರ್ಮೋನ್ ಕಾರಣಗಳಲ್ಲದೆ ಬೇರೆ ಕಾರಣಗಳೂ ಇದೆ. ಬಹಳಷ್ಟು ಸರಿ ಏನಾಗಿರ್ತದೆ, ನಮ್ಮ ಹೆಣ್ಮಕ್ಳು ಫಿಸಿಕಲಿ ಆಕ್ಟಿವ್ ಇರೋದಿಲ್ಲ. ಅಂದರೆ ವಾಕಿಂಗ್ ಆಗಲಿ ಎಕ್ಸರ್ಸೈಸ್ ಆಗಲಿ ಮಾಡೋದಿಲ್ಲ, ಡಯಟ್ ಫಾಲೋ ಮಾಡೋದಿಲ್ಲ, ಅಷ್ಟೊತ್ತಿಗೆ ಶುಗರು BP ಬಂದ್ಬಿಟ್ಟಿರ್ತದೆ. ಇನ್ನು ಜೀವನ ಆಲ್ರೆಡಿ ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ, ಜೀವನ ಎಲ್ಲ ಮುಗಿದೇ ಹೋಯ್ತು ಅಂತಕ್ಕಂಥ ಒಂದು ಆಟಿಟ್ಯೂಡಿಗೆ ಬಂದ್ಬಿಟ್ಟಿರ್ತಾರೆ. ಸೊ ನನ್ನ ಅಕ್ಕ ತಂಗಿಯರಿಗೆ ನಾನು ಹೇಳೋ ಒಂದು ಮೆಸೇಜ್, ಸೊ ಲೈಫ್ ಕ್ಯಾನ್ ಸ್ಟಾರ್ಟ್ ಅಟ್ 40 ಆಲ್ಸೋ. ಸೊ 40 ವರ್ಷ ಆದ್ಮೇಲೂ ಇನ್ನು ಸಾಕಷ್ಟು ಜೀವನ ಬಾಕಿ ಇದೆ. ಸೊ ಫಿಸಿಕಲಿ ಆಕ್ಟಿವ್ ಆಗಿ, ಓಕೆ, ಡಯಟ್ ಫಾಲೋ ಮಾಡಿ, ಶುಗರ್ನ ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಆರೋಗ್ಯವಾಗಿದ್ರೆ ನಿಮ್ಮ ವೇಟ್ ಗೇನನ್ನು ನೀವು ಕಂಟ್ರೋಲ್ ಮಾಡ್ಬೋದು, ಅಥವಾ ನೀವು ವೇಟ್ ಗೇನ್ ಆಗದೆ ಕೂಡ ನೋಡ್ಕೋಬಹುದು. ನಿಮ್ಮ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಲಿಂದ ಆಗ್ತಕ್ಕಂಥ ಈ ಹಾಟ್ ಫ್ಲಾಶಸ್ ಆಗಲಿ ಅಥವಾ ಡಿಪ್ರೆಷನ್ ಆಗಲಿ, ಇದೆಲ್ಲವನ್ನು ನಾವು ಒಳ್ಳೆ ಎಕ್ಸರ್ಸೈಸ್ ಮತ್ತು ಒಳ್ಳೆ ಡಯಟ್ ಇಂದ ತಡೆಗಟ್ಟಬಹುದು ಅಥವಾ ಸಾಕಷ್ಟು ಪೋಸ್ಟ್ಪೋನ್ ಮಾಡಬಹುದು. ನಿಮ್ಮ ವೈದ್ಯರ ಸಲಹೆ ಕೊಟ್ಟಾಗ ಕೆಲವು ಮೆಡಿಸಿನ್ಸ್ ನಿಮ್ಗೆ ಅವಶ್ಯಕತೆ ಆಗ್ಬೋದು, ಆ ಟೈಮಲ್ಲಿ ಮೆಡಿಸಿನ್ಸ್ ತಗೊಳ್ರಿ. ಬಟ್ ಕೇವಲ ಮಾತ್ರೆಗಳಿಂದನೇ ಎಲ್ಲ ಸಮಸ್ಯೆಗಳು ಆಗಿಬಿಡ್ಲಿ, ನಾನು ವೇಟ್ ಗೇನ್ ಆಗ್ಲಾರ್ದಂಗೆ ಮಾತ್ರೆ ಕೊಡ್ರಿ, BPಗೊಂದು ಮಾತ್ರೆ ಕೊಡ್ರಿ, ಶುಗರ್ ಒಂದು ಮಾತ್ರೆ ಕೊಡ್ರಿ, ಈ ಥರ ಭಾಳ ಜನ ಕೇಳ್ತಿರ್ತಾರೆ. ಸೊ ಫ್ರೆಂಡ್ಸ್, ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇರಬೇಕು. ವೈದ್ಯರು ನಿಮಗೆ ಹೆಲ್ಪ್ ಮಾಡಕ್ಕಿದ್ದಾರೆ ಹೊರತು ನಿಮ್ಮೆಲ್ಲ ಆರೋಗ್ಯಗಳ ಜವಾಬ್ದಾರಿನ ವೈದ್ಯರ ಮೇಲೆ ಹಾಕ್ಬಿಡ್ರಿ. ನೀವೇ ಜವಾಬ್ದಾರರು ನಿಮ್ಮ ಆರೋಗ್ಯಕ್ಕೆ. ಓಕೆ, ವಿಶ್ ಯು ವೆರಿ ಹ್ಯಾಪಿ ಲೈಫ್. ಲೈಫ್ ಬಿಗಿನ್ಸ್ ಅಟ್ 40. ರಿಮೆಂಬರ್.